ಸರ್ವೇ ಸಾಮಾನ್ಯ ಆಲೂ ಪಕೋಡನ ಕಡಲೆ ಹಿಟ್ಟಿನಿಂದ ಮಾಡೋದು ಎಲ್ಲರಿಗೂ ಗೊತ್ತಿದ್ದ ವಿಷಯನೇ. ಆದ್ರೆ ಇವತ್ತು ನಾವು ಕಡಲೆ ಹಿಟ್ಟನ್ನು ಉಪಯೋಗಿಸದೆ ಹೊಸ ವಿಧಾನದಲ್ಲಿ ತುಂಬಾ ರುಚಿಯಾಗಿರುವಂತ ಗರಿ ಆಗಿರುವಂತ ಈ ಆಲೂ ಪಕೋಡನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಬನ್ನಿ ರೆಸಿಪಿ ಶುರು ಮಾಡೋಣ. ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ 4 ಸ್ಪೂನ್ ಅಷ್ಟು ಗೋಧಿ ಹಿಟ್ಟ, 1 ಸ್ಪೂನ್ ಅಷ್ಟು ಪುಟಾಣಿ ಹಿಟ್ಟ, 1 ಸ್ಪೂನ್ ಅಕ್ಕಿ ಹಿಟ್ಟ, 1 ಸ್ಪೂನ್ ಜೋಳಿ ಹಿಟ್ಟ, ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ, 1 ಸ್ಪೂನ್ ಧನಿಯಾ ಪೌಡರ, ಹಿಂಗ, ಜೀರಿಗೆ, ಅಜ್ವಾನವನ್ನ ಹಾಕೊಂಡು ಸ್ವಲ್ಪನ ನೀರು ಹಾಕಿ ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಸ್ಕೋಬೇಕು. ಸ್ವಲ್ಪ ಜಾಸ್ತಿ ನೀರು ಇರಬಾರ್ದು, ಜಾಸ್ತಿ ಗಟ್ಟಿಗೆ ಇರಬಾರ್ದು. ಇವಾಗ ಇದು ಪರ್ಫೆಕ್ಟ್ ಆಗಿರುವಂತ ಬ್ಯಾಟರ್. ಆಲೂಗಡ್ಡೆಯನ್ನ ಪೀಸ್ ಮಾಡಿ ನೀರಿನಲ್ಲಿ ಹಾಕಿಟ್ಟಿದ್ದೆ. ಇದನ್ನ ಸ್ವಲ್ಪ ಬಟ್ಟೆ ಮೇಲೆ ನೀರಿನ ತೇವಾಂಶನ ತೆಗೆದು ಈ ಹಿಟ್ಟಿನಲ್ಲಿ ಹೀಗೆ ಎರಡೂ ಕಡೆ ಮುಳುಗಿಸಿ ಬಿಸಿ ಇರುವ ಎಣ್ಣೆಯಲ್ಲಿ ಹಾಕಿ ಎರಡೂ ಕಡೆಗೆ ನಾವು ಹೊಂಬಣ್ಣ ಬರುವಾಗೆ ಫ್ರೈ ಮಾಡಿದ್ರೆ ನಮ್ ಪರ್ಫೆಕ್ಟ್ ಆಗಿರುವಂತ ಗರಿ ಆಗಿರುವಂತ ಆಲೂ ಪಕೋಡ ರೆಡಿ ಆಯ್ತು. ಟ್ರೈ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.